ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ, ಸುಮಾರು ದಿವಸದಿಂದ ಚರ್ಚೆ ಆಗಿದೆ. ನಾವು ಕೂಡ ಅದ್ರ ಬಗ್ಗೆ ಹೇಳಿದ್ದೀವಿ. ನಾವು ಪದೇ ಪದೇ ಹೇಳಿದ್ರಾಗ ಏನೂ ಅರ್ಥ ಇಲ್ಲ. ಸಂಬಂಧಪಟ್ಟವ್ರು ಹೇಳಿದ್ರೆ ಅದಕ್ಕೆ ಮಹತ್ವ ಬರ್ತೈತೆ. ಸಂಬಂಧಪಟ್ಟವ್ರು ಹೇಳಿದ್ರೆ ಒಳ್ಳೆಯದು. ಅದಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ಅವರಿರಲ್ಲ ಆ ಬಜೆಟ್ನಲ್ಲಿ. ವಿಶೇಷವಾಗಿ CM ಅವ್ರು ಇರೋದು ಕಡಿಮೆ, CM ಅವರೇ ಮಾಡ್ತಾರೆ, ಫೈನಾನ್ಸ್ ಇಲಾಖೆಯವ್ರು ಮಾಡ್ತಾರೆ. ಸೊ ಬರ್ಬೋದು, ಅವರು ಕೂಡ ಜಾಯಿನ್ ಆಗ್ಬೋದು. ಇದು ಕೂಡ ಅವ್ರ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿರ್ತಾರೆ, ಈ ಥರ ಮಾಡಿ ಅಂತ ಮಾಡ್ತಾರೆ. ಒಂದೊಂದು ಸಾರಿ ಆಬ್ಸೆಂಟ್ ಆಗ್ತಾರೆ, ಆಗೋಲ್ಲ ಅಂತೇನಿಲ್ಲ. ಮಂತ್ರಿಗಳು ವಿದೇಶಕ್ಕೆ ಹೋಗಿರ್ತಾರೆ ಅಥವಾ ಬೇರೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಅವರು ಮುಖ್ಯಮಂತ್ರಿಗಳನ್ನ ಪ್ರತಿ ಪಡೆದು ಗೈರಾಜರಾಗುವಂಥ ಪದ್ಧತಿ ಇದೆ. ಜಲಸಂಪನ್ಮೂಲ ಇಲಾಖೆ ದೊಡ್ಡ ಇಲಾಖೆ, ರೈತರಿಗೆ ಅನುಕೂಲ ಆಗತಕ್ಕಂಥ ಇಲಾಖೆ. ಅವರು ಸಚಿವರು ಕುಂಟಾಗಿ ಹಾಜರಿದ್ದರೆ ಅನುಕೂಲಕರ. ಅದಕ್ಕೆ ನಾವು ಹೇಳೋಕ್ಕಾಗಲ್ಲ, ಉತ್ತರ ಅವರೇ ಹೇಳ್ಬೇಕೀಗ. ಅದನ್ನು ನಾವು ಹೇಳೋಕ್ಕಾಗಲ್ಲ, ಅವರೇ ಹೇಳ್ಬೇಕು. ಅದಕ್ಕೆ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಕೂಡ JBI ಚುನಾವಣೆ ಬರ್ತಾ ಇದೆ, ಅದಕ್ಕೂ ಕೂಡ ವಿರೋಧಕ್ಕೆ ತೆಗೆಲ್ಲ. ಅದೇ ಅವರಿಂದ ಕೇಳ ಸರಿಯಾದ ಉತ್ತರ ಕೊಡ್ಬೋದು. ಯಾಕಂದ್ರೆ ನಾವು ಕೊಡ್ಲಿಕ್ಕಾಗಲ್ಲ, ಅವ್ರ ಇಲಾಖೆದ್ದು. ಇವೆಲ್ಲ ಕಾರ್ಯಕರ್ತರಲ್ಲಿ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗೋದಿಲ್ಲ ಸರ್ ಬೆಳವಣಿಗೆ ಪಾರ್ಟಿ. ಹಾಗೆ ಆಗ್ತದೆ, ಆಗೋಲ್ಲ, ಹಾಗೆ ಆಗ್ತದೆ. ಒಂದು ಸರಿಪಡಿಸುವಂಥ ಕೆಲಸ ಮಾಡಬೇಕು ವರಿಷ್ಠರು, ಹಿರಿಯರು. ಈ ಬಾರಿಯ ಬಜೆಟ್ ಇದರಲ್ಲಿ ಲೋಕೋಪಯೋಗಿ ಇಲಾಖೆ ಒಂದು ನೆನಪಿಸಿಕೊಳ್ಳುವಂತಹ ಯೋಜನೆ ಏನಾದರೂ ಮಾಡ್ತಾರಲ್ಲ. ಸಿಂಧನೂರ ಹ್ಯಾಮ್ ಪ್ರಾಜೆಕ್ಟ್ ಮಾಡಿದ್ದೀವಿ, ಸಿಂಧನೂರು ರಾಯಚೂರು. ಈಗ ದೇವನಹಳ್ಳಿಯಿಂದ ಆಂಧ್ರ ಗಡಿ, ತಮಿಳುನಾಡು ಗಡಿವರೆಗೆ 110 ಕಿಲೋಮೀಟರ್ನೋ ಒಂದು 4 ಲೈನ್ ರಸ್ತೆ ಮಾಡ್ತಾಯಿದ್ವಿ. ಸೊ KSHIPನಲ್ಲಿ 11 ವರ್ಕ್ ತೊಗೊಂಡಿದ್ವಿ. KSHIPನಲ್ಲಿ ಸೊ ಮಿನಿಮಮ್ 70, 80, 100 ಕಿಲೋಮೀಟ್ರ್ ಒಂದೇ ಸ್ಟ್ರೆಚ್ ತೊಗೊಂಡಿದ್ವಿ. ಅದು ಇದೆ. ಬೆಳಗಾವಿಯಲ್ಲಿ ಫ್ಲೈಓವರ್ ಮಾಡ್ತಾಯಿದ್ದೀವಿ, ಬೆಳಗಾವಿ ಸಿಟಿಯಲ್ಲಿ. ಸೊ ಭಾಳಷ್ಟು ಇವೆಲ್ಲ ಪ್ರಮುಖವಾಗಿರುವಂಥ ನಮ್ಮ ಇಲಾಖೆಗೆ ಹೆಸರು ತರುವಂಥ ಕಾರ್ಯಕ್ರಮ ಇವೆಲ್ಲ. ಉಸ್ತುವಾರಿ ಏನಿಲ್ಲ, ನಮ್ಮ ಡ್ಯೂಟಿ ಇದೆ, ನಮಗೆ ಮಾಡ್ತೀವಿ. ಹಣಗಲ್ ಕೂಡ ನಮ್ಗೆ ಯಾವುದು ಉಸ್ತುವಾರಿ ಕೊಟ್ಟಿರಲಿಲ್ಲ, ನಾವೇ ಮಾಡಿದ್ದೀವಿ. ಈಗೂ ಅದನ್ನು ನಮ್ಮ ಪಕ್ಷದ ಪರವಾಗಿ ನಾವು ಮಾಡೇ ಮಾಡ್ತೀವಿ. ಇನ್ನು ನಮಗೆ ಉಸ್ತುವಾರಿ ಕೊಟ್ಟರು ಆಯಿತು ಅಥವಾ ಕೊಡದೇ ಇದ್ದರೂ ನಾವು ಕೆಲಸ ಮಾಡ್ತೀವಿ. ಹಾಂ, ಗೊಂದಲ ಇದೆ. 4 ಜನ ಇದ್ದಾರೆ, 4 ಜನ ಆಕಾಂಕ್ಷಿಗಳಿದ್ದಾರೆ. ಅದು ಆದಷ್ಟು ಬೇಗ ಸರಿ ಮಾಡಬೇಕಂತ ಅಲ್ಲಿ ಕಾರ್ಯಕರ್ತರ ಒತ್ತಡ ಇದೆ. ಯಾಕಂದರೆ ದಿವಸ ಒಂದು ನಾನು ಅಭ್ಯರ್ಥಿ, ನಾನು ಸ್ಪರ್ಧೆ ಮಾಡ್ತು ಅಂತ ಹೇಳ್ತಿದ್ದಾರೆ. ಕಾರ್ಯಕರ್ತರಲ್ಲಿ ಗೊಂದಲ ಆಗಿದೆ. ಸೊ ಅದನ್ನು ಆದಷ್ಟು ಬೇಗ ಇತ್ಯರ್ಥ ಆಗಬೇಕು. ಅಲ್ಲಿ ಬಾಗಲಕೋಟೆ ಇಲ್ಲ, ಒದ್ದಿಲ್ಲ. ಅವರು ಸರ್ವೆ ಮಾಡಿಸ್ತಿದ್ದಾರೆ, ಪಕ್ಷದಿಂದ ಸರ್ವೆ ಮಾಡ್ತಾರೆ. ಸೊ ಯಾರು ಗೆಲ್ತಾರೋ ಅವ್ರಿಗೆ ಕೊಡ್ತಾರೆ. ಸೊ ಅಲ್ಲಿವರೆಗೆ ನೋಡೋಣ. ನಾನು ಕೂಡ ವಿಸಿಟ್ ಮಾಡ್ತೀನಿ ಬಾಗಲಕೋಟೆ. ಇದರ ಮಧ್ಯೆ ಕೆಲವು MLAಗಳು ಫಾರಿನ್ ಟ್ರಿಪ್, ಕೆಲವರು ರೆಸಾರ್ಟಿಗೆ, ಇನ್ನು ಕೆಲವರು ಡೆಲ್ಲಿಗೆ ಈ ಥರ ಶಿಫ್ಟ್ ಆಗೋದಕ್ಕೆ ಯೋಚನೆ ಮಾಡ್ತಾರೆ. ಅಂದರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಹೇಳದೇ ಇದ್ದರೆ ಇದೊಂದು ಮುಂದುವರಿಯುತ್ತೆ. ಹೀಗಾಗಿ ಒಂದು ಸ್ಪಷ್ಟಪಡಿಸಿಲ್ಲ. ಇಲ್ಲ, ಹಾಗೆ ಮಾಡಲಿಕ್ಕೆ ಆಗೋಲ್ಲ. ಅದು ನೀವು ಹೇಳಿದಂಗೆ ವಾಪು ಅಷ್ಟೇ. ಫಾರಿನ್ ಟೂರ್ ಹೋಗಿದ್ದು ಅದಕ್ಕೆ ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಈ ಡೆಲ್ಲಿಗೆ ಹೋಗಿದ್ದು ಬರ್ದಂತ ಇದೇನೇನು ರೂಟೀನು. ಅವರ ಕೆಲಸ ಇರ್ತದೆ, MLA ಕೆಲಸ ಇರ್ತದೆ, ಮಂತ್ರಿಗಳು ಇರ್ತದೆ, ನಾವು ಹೋಗ್ತೀವಿ. ಡೆಲ್ಲಿದು ರೂಟೀನಾಗಿ ಕೆಲಸ, ಹೋಗಲೇಬೇಕು, ಹೋಗ್ತಾನೆ ಇರ್ತೀವಿ. ಸೊ ಡೆಲ್ಲಿಗೆ ಹೋದ ತಕ್ಷಣ ಅದು ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಬರೋಲ್ಲ. ವಿದೇಶ ಪ್ರವಾಸಕ್ಕೆ ಹೋಗೋ ಮಾಹಿತಿ ಇದೆಯಾ ಸರ್ ತಮಗೆ? ಇದ್ರೆ ಏನು ಮಾಡೋರು, ಅಲ್ಲಿ ಹೋಗಿ ಏನು ಮಾಡೋರು ನೀವು? ಮತ್ತಿಲ್ಲೇ ಬರ್ಬೇಕಾ? ಜೀರೋ ಟ್ರಾಫಿಕ್ನಾಗ ಬಂದಿರಲಾರ ಅವರು, ಓಡಿ ಬಂದಿರಲಾರ. ಹಂಗೆ ಮತ್ತಿಲ್ಲೇ ಬರ್ಬೇಕು ನಾವು. ಎಲ್ಲಾದರೂ ಹೋಗಿ ಪ್ರವಾಸಕ್ಕೆ ಹೋಗಿ ಬರ್ಬೋದು ಅಷ್ಟೇ ಹೊರತಾಗಿ ಅಲ್ಲೇನು ಮಾಡ್ಲಿಕ್ಕಾಗಲ್ಲ. ಲಾಸ್ಟ್ ಟೈಮ್ BJP ಅವ್ರ ಪಾಪ ಕೋಡಿಗೆ ಓಡಿ ನೀವೆಲ್ಲ ನೋಡಿರಲ್ಲ ಸರ್, ಕ್ಯಾಮ್ರಾದಾಗೆಲ್ಲ ಆಯ್ತು, ಓಡಿ ಒಳಗಡೆ ಹೋದ್ರು. ಇಲ್ಲ, ನಮ್ಮಲ್ಲಿ ಆ ರೀತಿ ಇಲ್ಲ, ಆ ರೀತಿ ಅವಕಾಶ ಇಲ್ಲ, ಯಾರೂ ಮಾಡಲ್ಲ. ಎಲ್ಲರೂ ಗೊತ್ತಿಲ್ಲ. ನಾವು ಕೇಳ್ತೀವಿ ಅಷ್ಟೇ, ನಮಗೆ ಗೊತ್ತಿಲ್ಲ. ಅದು ಕೇಳ್ತೀವಿ. ಇವತ್ತು ಕೂಡ ಪತ್ರಿಕೆಯಲ್ಲಿ ಹೇಳಿದ್ದಾರೆ ಬಜೆಟ್ ಆದಮೇಲೆ ಮಾಡ್ತಾರೆ, ನಾವು ಅದನ್ನು ನೋಡಿದ್ವಿ ಅಷ್ಟೇ ನಾವು.
ಬಜೆಟ್ ಬಳಿಕಾದ್ರೆ ಏನಾದರೂ ಹೈಕಮಾಂಡ್ ಕರ್ಸ್ಕೊಳ್ತಾರ ಸರ್? ಇಲ್ಲಿಗೆ ಮಾತುಕತೆ. ಅದು ಕರೆಸಿದ್ರೆ ಸಿ ಎಮ್ ಡಿ ಸಿ ಎಮ್ ಕರೆಸ್ಬೋದು, ಅವ್ರನ್ನಷ್ಟು ಮಾತ್ರ ಕರೆಸ್ಬೋದು. ತಾವು ಕೂಡ ಹಲವು ಸಂದರ್ಭಗಳಲ್ಲಿ ಹೇಳಿದರೆ ಸ್ಪಷ್ಟವಾಗಿ ಒಂದು ತೀರ್ಮಾನ ಆಗಬೇಕು ಅಂತ. ವೇಟ್ ಮಾಡೋಣ, ಅದಕ್ಕೆ ಬಂದೇ ಬರುತ್ತೆ, ಕಾಲ ಬಂದೇ ಬರುತ್ತೆ, ವೇಟ್ ಮಾಡೋಣ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ, ಅದೇ ರೀತಿ ಆ ಮಾತಂತೆ ನಡ್ಕೊಳ್ತಾ ಇಲ್ಲ ಅನ್ನೋ ಮಾತನ್ನು ಯಾವುದು? ಯಾರೇ ಈಗ ಸಾಮಾಜಿಕ ನ್ಯಾಯದ ಪ್ರಕಾರವಾಗಿ ಆಡಿದ ಮಾತಂತ ನಡ್ಕೊಳ್ತಾ ಇಲ್ಲ. ಸಿಎಂ ಸ್ಥಾನದ ವಿಚಾರದಲ್ಲಿ ಅವರು ಸಾಮಾಜಿಕ ನ್ಯಾಯ ಪಾಲನೆ ಮಾಡಿ ಬೇರೆಯವರಿಗೆ ಬಿಟ್ಕೊಡ್ಲಿ. ಅದ್ರ ಬಗ್ಗೆ ನಾವು ಹೇಳಿಕ್ಕಾಗಲ್ಲ, ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ಪದೇ ಹೇಳಿದ್ರಿ. ಈಗ ಅದ್ರ ಬಗ್ಗೆ ನಾವು ಹೇಳಿದ್ದು ನಮ್ಗೆ ಗೊತ್ತಿಲ್ಲ.